ತೆರಿಗೆ ವಂಚನೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಗಿಯಾಗಿದ್ದಾರೆ ಅಂತ ಇದೀಗ ಮಾಲಿಕಯ್ಯ ಗುತ್ತೇದಾರ ಆರೋಪ ಮಾಡ್ತಿದ್ದಾರೆ. ಇದೀಗ ಬರ್ತಾ ಇರುವಂತಹ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಮಾಜಿ ಸಚಿವರ ಗಂಭೀರ ಆರೋಪ. ಮಲ್ಲಿಕಾರ್ಜುನ ಖರ್ಗೆ ಆಸ್ತಿ ಸರಿಸುಮಾರು 50,000 ಕೋಟಿ ಅಂತೆ. ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್ ನ ನೋಡೋಣ ಏನ್ ಬರ್ತಾ ಇದೆ ಅಂತ. ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಮಾಡ್ತಿರುವಂತಹ ಗಂಭೀರ ಆರೋಪ. ಒಂದ್ ಕಡೆ ಶಿವಮೊಗ್ಗದಲ್ಲಿ ಬಿಎಸ್ವೈ ಪುತ್ರನ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿದೆ. ಇನ್ನೊಂದ್ ಕಡೆ ಕಲಬುರಗಿಯಲ್ಲಿ ಕಾಂಗ್ರೆಸ್ ಭೀಷ್ಮನಿಗೆ ಬಿಜೆಪಿ ಖೆಡ್ಡ ತೋಡಿದೆ. ಮಲ್ಲಿಕಾರ್ಜುನ ಖರ್ಗೆ ವಿರೋಧಿ ಟೀಮ್ನಿಂದ ಪ್ರಸಾರದ ಬಿರುಚು ಪರ್ಕೋತಾ ಇದೆ. ಖರ್ಗೆ ಹುಲಿಯಾದ್ರೆ ಉಮೇಶ್ ಜಾಧವ್ ಹೆಬ್ಬುಲಿ. ತೆರಿಗೆ ವಂಚನೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಭಾಗಿಯಾಗಿದ್ದಾರೆ. 50,000 ಕೋಟಿ ಅಂತೆ ಆಸ್ತಿ ಸರಿಸುಮಾರು. ಸೊ ಹಾಗಾಗಿ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ ಮಾಲಿಕಯ್ಯ ಗುತ್ತೇದಾರ್ ಮಾಡಿರೋ ಆರೋಪ ಆದ್ರೂ ಏನು, ಬನ್ನಿ ಕೇಳೋಣ. ಇವತ್ತು ನಾವು ನಮ್ಮ ಸಮಾಜವನ್ನು ನೋಡಿತಕ್ಕಂತ ಏನು ಅಂತ ನಾವು ಹೇಳಿದ್ರು, ಧೃತರಾಷ್ಟ್ರ ಖರ್ಗೆ ಅವ್ರ ಮಗ ದುರ್ಯೋಧನ ಅಂತ. ಯಾಕ ದುರಂಕಾರ್ಯ, ಅವ್ರ ಅಪ್ಪ ಮುಗಿಸ್ಲಿಕ್ಕೆ ಅವನಿಗೆ ಸಾಕು, ಯಾರು ಬೇಕಾಗಿಲ್ಲ. ಇನ್ನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ನೋಡು. ನಾವು ಮತ್ತು ಬಾಬುರಾವ್ ಚಿಂಚನ್ ಸುರುಗಳು ಬಸವ ದನಗಳು ಇದ್ದೇವತ್ತ, ಯಾರನ್ನೇ ಹೊಲ್ದಾಗ ಹೋಗಿ ಮೈತೇವತ್ತ, ಕಳ್ಳ ದನಗಳು ಅವತ್ತ. ಎಲೆಕ್ಷನ್ ಆದ್ರೆ ನಮ್ಗೆ ಕುರಿ ಕಾಯ್ಲಿಕ್ಕೆ ಹಸ್ತಾನ ಮಾತು. ಯಾಕ ಆಚಾರ ಇಲ್ಲದ ನಾಲಿಗೆಯಿಂದ ಒಳ್ಳೆ ಮಾತು ಬರ್ಲಿಕ್ಕೆ ಹೆಂಗ್ ಸಾಕ್ತದೆ. ಇವತ್ತು ನಾವು ನಮ್ಮ ಸಮಾಜವನ್ನು ನೋಡಿತಕ್ಕಂತ ಏನು ಅಂತ ನಾವು ಹೇಳಿದ್ರು, ಧೃತರಾಷ್ಟ್ರ ಖರ್ಗೆ ಅವ್ರ ಮಗ ದುರ್ಯೋಧನ ಅಂತ. ಯಾಕ ದುರಂಕಾರ್ಯ, ಅವ್ರ ಅಪ್ಪ ಮುಗಿಸ್ಲಿಕ್ಕೆ ಅವನಿಗೆ ಸಾಕು, ಯಾರು ಬೇಕಾಗಿಲ್ಲ. ಇನ್ನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ನೋಡು. ನಾವು ಮತ್ತು ಬಾಬುರಾವ್ ಚಿಂಚನ್ ಸುರುಗಳು ಬಸವ ದನಗಳು ಇದ್ದೇವತ್ತ, ಯಾರನ್ನೇ ಹೊಲ್ದಾಗ ಹೋಗಿ ಮೈತೇವತ್ತ, ಕಳ್ಳ ದನಗಳು ಅವತ್ತ. ಎಲೆಕ್ಷನ್ ಆದ್ರೆ ನಮ್ಗೆ ಕುರಿ ಕಾಯ್ಲಿಕ್ಕೆ ಹಸ್ತಾನ ಮಾತು. ಯಾಕ ಆಚಾರ ಇಲ್ಲದ ನಾಲಿಗೆಯಿಂದ ಒಳ್ಳೆ ಮಾತು ಬರ್ಲಿಕ್ಕೆ ಹೆಂಗ್ ಸಾಕ್ತದೆ. ಇವತ್ತು ನಾವು ನಮ್ಮ ಸಮಾಜವನ್ನು ನೋಡಿ. ಇನ್ನು ಶಿವಮೊಗ್ಗ ಭಾಗದಲ್ಲಿ ಯಡಿಯೂರಪ್ಪನವರ ಪುತ್ರನನ್ನ ಗೆಲ್ಲಿಸೋದಕ್ಕೆ ಇದೀಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಭರ್ಜರಿ ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ. ರಂಗಪ್ಪ ಸರ್ಕಲ್ನಿಂದ ಶುರುವಾಯಿತು ಈ ರೋಡ್ ಶೋ. ಅಮಿತ್ ಶಾ ಪದೇ ಪದೇ ಅವ್ರಿಗೊಂದು ಫೋನ್ ಕಾಲ್ ಬರ್ತಾ ಇತ್ತಪ್ಪ. ಹೀಗಾಗಿ ಅಮಿತ್ ಶಾ ಮೊಬೈಲ್ನಲ್ಲಿ ತುಂಬಾ ಹೊತ್ತು ಅಲ್ಲೇ ಕಾಲ ಕಳೀತಿದ್ರು. ರೋಡ್ ಶೋ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಮಾತಾಡಿದ್ರು. ಅದಾದ್ಮೇಲೆ ಲೋಕಪ್ರಿಯ ಯುವ ನಾಯಕ ರಾಘವೇಂದ್ರ ಅಂತ BS ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಅವರನ್ನ ಬಣ್ಣಿಸಿದ್ರು. ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು, ಅದಕ್ಕೆ ನಿಮ್ಮ ಮತ ಕೊಡಿ ಅಂತ ಮನವಿ ಮಾಡಿದ್ರು. ಅಮಿತ್ ಶಾ ರೋಡ್ ಶೋ ಸಂದರ್ಭದಲ್ಲಿ BY ವಿಜೇಂದ್ರ ಹವಾ ಕೂಡ ಕಂಡು ಬಂತು. ವಿಜೇಂದ್ರ ಅವರನ್ನ ಮೇಲಕ್ಕೆತ್ತಿಕೊಂಡು ಕಾರ್ಯಕರ್ತರು ಕುಣಿದಾಡಿದ್ರು.